ಇದು ಚಾಟಿ ಅಲ್ಲ, ಛತ್ರಪತಿ ಶಿವಾಜಿ ಕೈಯಲ್ಲಿರೋ ಖಡ್ಗ, ಶಿವನ ಕೈಯಲ್ಲಿರೋ ತ್ರಿಶೂಲ, ವಿಷ್ಣು ಕೈಯಲ್ಲಿರೋ ಸುದರ್ಶನ ಚಕ್ರ. ಪದ್ಮ, ಹುಟ್ಟಿದವರಿಗೆ ಸಾವು ತಪ್ಪಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಲ್ಲ. ಅನಿವಾರ್ಯವಾದ ಈ ವಿಷಯದ ಬಗ್ಗೆ ಕನಿಕರ ಇರಬಾರ್ದು ಪದ್ಮ. ಅದು ಹಾಗಲ್ಲ ರೀ. ಇಲ್ಬಾ ಬಾ, ನಾನ್ ನೋಡ್ಕೋತೀನಲ್ವಾ. ಲೋಕಂದ ಸೀನು ನಿನ್ನ ಕಡೆ ಸ್ವಲ್ಪ ಬಾ ಬಾ ಬನ್ನಿಲ್ ಬಾ ಬಾ ಪದ್ಮ. ಎಷ್ಟು ಸಲ ಹೇಳಿದ್ನೆ ನಿಂಗೆ. ಏನ್ ಹೇಳಿದ್ರಿ ರೀ? ನಮ್ ಸೀನುಗೆ ಆದ್ಯ ಅಂದ್ರೆ ಇಷ್ಟ, ಪ್ರಾಣ, ಪ್ರೀತಿ ಅಂತ ಹೇಳ್ದೆ ಅಲ್ವೇನೆ. ಆದ್ಯನ ಸೀನುನ ಒಂದು ಮಾಡಿದ್ರೆ ಜೀವನ ಪೂರ್ತಿ ಪ್ರೇಮ ಪಕ್ಷಿಗಳ ಹಾಗೆ ಹಾಲು ನೀರಿನ ಹಾಗೆ ಬೆರ್ತೋಗ್ತಾರೆ ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ರಿ ಅಲ್ವಾ? ಮತ್ತೆ ನೀನೇನ್ ಮಾಡ್ದೆ? ಒಂದು ಸೊಸೆನಾಗಿ ಮಾಡ್ಕೊಂಡೆ, ಇಲ್ಲಿವರೆಗೂ ಅದನ್ನ ತಡ್ಕೊಂಡೆ. ಈಗ ಅನ್ಭವಿಸು ಪದ್ಮ. ಅಣ್ಣ ಸಾಕು ಅಂತ ಹೇಳಣ್ಣ, ಸಾಕು ನಿಲ್ಸಿ ಅಂತ ಹೇಳಣ್ಣ. ತಡ್ಕೊಳಕ್ ಆಗ್ತಿಲ್ಲ. ನನ್ನ ಕ್ಷಮಿಸಣ್ಣ, ನನ್ನ ಕ್ಷಮಿಸು. ನಿನ್ನ ಸಾಕು ಭಾವನವ್ರೆ. ಸರಿ ಭಾವನವ್ರೆ, ಎದ್ದೇಳು ಪದ್ಮ. ನಿನ್ ಸೊಸೆ ಮಾಡಿರೋ ತಪ್ಪುಗಳಿಗೆ ನೀನ್ ಕ್ಷಮಾಪಣೆ ಕೇಳಿದ್ರೆ ಸರಿ ಹೋಗಲ್ಲ. ಆ ಎಲ್ಲ ತಪ್ಪುಗಳಿಗೂ ನಿನ್ ಸೊಸೆ ಬಂದು ಉತ್ತರ ಕೊಡ್ಬೇಕು. ಹೇಳೋದಕ್ಕೆ ಅವಳು ಎಲ್ಲಣ್ಣ ಇದ್ದಾಳೆ? ಯಾವಾಗ್ಲೂ ಓಡ್ ಹೋದ್ಲಲ್ಲ. ಎಲ್ಲಿಗೆ ಹೋಗಿರ್ತಾಳೆ? ತವ್ರ ಮನೆಗೆ ಹೋಗಿರ್ತಾಳೆ. ಹೋಗು, ಹೋಗಿ ಕರ್ಕೊಂಡ್ ಬಾ. ಏನೇ ಅತ್ತೆಮ್ಮ ಏನ್ ಹೇಳಿದ್ರು ಕೇಳಿಸಿಲ್ವಾ ನಿಂಗೆ? ಹೋಗು. ನಾನ್ ಹೋಗಲ್ಲ. ಯಾಕೆ ಅಂದ್ರೆ ಅವಳು ಮಾಡಿರೋ ಮೋಸಕ್ಕೆ ನನ್ನ ಕೋಪ ನೆತ್ತಿಗೇರಿದೆ. ಅವಳು ನನ್ನ ಕಣ್ಣಿಗೆ ಬಿದ್ಲು ಅಂತಂದ್ರೆ ಅವಳು ಕುತ್ತಿಗೆ ಹಿಡಿದು ಗಟಗಟ ಅಂತ ರಕ್ತ ಕುಡಿದು ಬಿಡ್ತೀನಿ. ಅದಕ್ಕೆ ನಾನು ಹೋಗಲ್ಲ. ಮಾವ, ನಾನು ಹೋಗಿ ಬರ್ತೀನಿ. ನಮ್ ಕುಟುಂಬಕ್ಕೆ ಇಷ್ಟೊಂದು ಮೋಸ ಮಾಡಿರೋ ಅವಳನ್ನ ಸುಮ್ಮನೆ ಬಿಡಬಾರ್ದು ಮಾವ. ನಾನು ಹೇಳ್ಕೊಂಡು ಬಂದು ನಿಮ್ ಕಾಲಿಗೆ ಬೀಳ್ಸಿ ಕ್ಷಮಾ